ಲೊಕೇಶನ್ ಎಲ್ಲ ಇದೀನಲ್ಲ, ಡೈರೆಕ್ಟರ್ ಮೇಡಮ್ ಎಲ್ಲೋದ್ರಪ್ಪ? ಕಾಲೇ ಮಾಡೋದು. ಹಲೋ ಹಲೋ ಮೇಡಮ್, ಲೊಕೇಶನ್ ಎಲ್ಲ ಇದ್ದೀನಿ, ಎಲ್ಲಿದ್ರಿ ಹೇಳಿ? ಇಲ್ಲ ಸ್ಪಂದನೆ ಇದ್ದೀನಿ, ಮನೆ ಒಳಗೆ. ಏನ ಸ್ಮಶಾನದ ಒಳಗಡೆ ಇದ್ದೀರಾ? ಹಾ, ಒಳಗಡೆನೆ ಇದೆ. ಇಂಟರ್ವ್ಯೂ ಇಲ್ಲೇ. ಆಯ್ತು ಮೇಡಮ್, ಬಂದೆ. ಹೈ ಈ ಅಮ್ಮ ಶೂಟಿಂಗ್ ಮಾಡಿದ್ದು ಸ್ಮಶಾನದಲ್ಲೇ, ಪ್ರಮೋಷನ್ ಸ್ಮಶಾನದಲ್ಲೇ ಮ್ಯಾಮ್. ಹಾಳಾಗೋದು. ಓ ನಡಿ. ಹೈ ಅಯ್ಯೋ ಏನ್ರಿ ಮೇಡಮ್ ಅವರೇ, ಇಂಟರ್ವ್ಯೂನ ಯಾವ್ದೋ ಕಾಫಿ ಡೈಲೋ ಎಲ್ಲೋ ಮಾಡ್ತೀರಾ ಅನ್ಕೊಂಡ್ರೆ ಸ್ಮಶಾನದಲ್ಲಿ ಮಾಡ್ತಾ ಇರೋದ್ರಿ. ಏನ್ ಮೇಡಮ್ ಇದು? ಸ್ಮಶಾನ ಒಂಥರ ವಿಶಾಲವಾಗಿರುತ್ತೆ ರೀ. ನೋಡಿ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ. ಮನುಷ್ಯ ಸತ್ ಮೇಲೆ ಹೋಗೋದೇ ಸ್ಮಶಾನಕ್ಕೆ. ನೋಡಿ, ಯಾವ ಡಿಸ್ಟರ್ಬೆನ್ಸು ಇರಲ್ಲ. ಎಷ್ಟು ಪೀಸ್ಫುಲ್ ಆಗಿ ಮಲ್ಕೊಂಡಿದಾರೆ ನೋಡಿ. ಸ್ಕ್ರಿಪ್ಟ್ ಬಗ್ಗೆ ಯೋಚನೆ ಮಾಡೋದಕ್ಕಾಗ್ಲಿ ಎಲ್ಲ ಸ್ಮಶಾನಕ್ಕೆ ಬರೋದು. ಕತೆ ಏನಿದೆ ಹೇಳಿ? ಆಪಲ್ ಕಟ್ ಯಾವ ಕತೆ ಮೇಲೆ ಹೋಗುತ್ತೆ? ಆಯ್ತು ಮೇಡಮ್ ಅವ್ರೆ, ನೀವು ಡೈರೆಕ್ಟ್ರು, ನಾನ್ ಕಲಾವಿದ, ನೀವ್ ಹೇಳ್ದಂಗೆ ನಾನ್ ಕೇಳ್ತೀನಿ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ನಿಮ್ಗೆ ನನ್ನ ಕಡೆಯಿಂದ, ಹಾಗೆ ಕರ್ನಾಟಕದ ಜನತೆಯ ಕಡೆಯಿಂದ ಅನ್ಕೊಳ್ಳಿ. ಆಪಲ್ ಕಟ್ ಸಿನಿಮಾದ ಒಂದು ಪೋಸ್ಟ್ ವೈರಲ್ ಆಯ್ತು. ನನಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಟ್ರಸ್ಟ್ ಅಂತ ಹಾಕಿದ್ರಿ, ಲಾಕ್ ಎಲ್ಲ ಮಾಡಿದ್ರಿ, ಆ ಕಣ್ಣಿಂದ ಬ್ಲಡ್ ಬರೋದಿತ್ತಲ್ಲ ಆ ಪೋಸ್ಟರ್, ಹಾಗೆ ತಲೆಗೆ ಕೇಜ್ ಇತ್ತಲ್ಲ, ತಲೆ ಮೇಲೆ ಕೇಜ್ ಇತ್ತಲ್ಲ, ಆ ಕೇಜ್ ಒಳಗಡೆ ಲಾಕ್ ಆಗಿತ್ತು. ಅದ್ರೊಳಗಡೆ ಒಂದೆರಡು ಪೀಸ್ ಆಪಲ್ಗಳಿತ್ತು, ಅದೆಲ್ಲ ಇಲಿ ಕಚ್ಚಿರೋದು, ಒಂಥರ ವಿಶೇಷವಾಗಿತ್ತು, ವಿಭಿನ್ನವಾಗಿತ್ತು. ಆ ಪೋಸ್ಟ್ ಥಾಟ್ ಏನ್ ಬಂತು ನಿಮ್ಗೆ, ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಆ ಪೋಸ್ಟ್ ಥಾಟ್ ಏನು ಅಂದ್ರೆ, ಇವಾಗ ನಮ್ಮ ಸಿನಿಮಾದ ಕಂಟೆಂಟ್ ಏನು, ಒಬ್ಬ ನಾಯಕ ಏನು ಅಂತಂದ್ರೆ ಅವನಿಗೆ ಆಗಿರುವಂತ ನೋವು, ಅವನು ನಂಬಿ ಯಾವ ರೀತಿ ಮೋಸ ಹೋಗಿರ್ತಾನೆ, ಅವನಿಗೆ ಯಾವ ರೀತಿ ಅನ್ಯಾಯ ಆಗಿರತ್ತೆ, ಅದ್ರ ಬೇಸ್ ಮೇಲೆ ನಾನ್ ಮಾಡಿರುವಂತ ಪೋಸ್ಟರ್ ಅದು. ಅಂಡ್ ಅದ್ರ ಅಂದ್ರೆ ನನ್ನ ಕತೆ ಆ ಕಂಟೆಂಟ್ ಇರೋದು ಓಕೆ, ಬಟ್ ಆ ಪೋಸ್ಟರ್ ಡಿಸೈನರ್ ಇದಾರಲ್ಲ ಅವ್ರದ್ದು ಒಂದಷ್ಟು ಕಾಂಟ್ರಿಬ್ಯೂಷನ್ ಇದೆ ಅದ್ರಲ್ಲಿ. ಹೌದು, ಹೇಮಂತ್ ಅವ್ರದ್ದು. ನಾನು ಅವ್ರಿಗೆ ಹೇಳಿದೆ ಅಷ್ಟೇ, ಕತೆ ಈ ತರ ಹೋಗುತ್ತೆ, ಈ ತರ ಒಂದು ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಸಬ್ಜೆಕ್ಟ್, ಇದು ಸೈನ್ಸ್ ಫಿಕ್ಷನ್ ರಿಲೇಟೆಡ್ ಟು ಒಂದು ಡೆಡ್ ಬಾಡಿ. ಅಂಡ್ ಇದು ಮೇನ್ ಥಿಂಗ್ ಏನು ಅಂದ್ರೆ ಆಂಥ್ರೋಪಾಲಜಿ ಅನ್ನೋ ಸಬ್ಜೆಕ್ಟ್ ನ ಕೂಡ ತಗೊಂಡಿದೀವಿ. ಅದೇನು ಅಂದ್ರೆ ಡೆಡ್ ಬಾಡಿ ನಿಂತ್ಕೊಂಡು ನಾನು ಆಲ್ರೆಡಿ ಹೇಳಿದೀನಿ ಅದು. ಸೊ ಅದು ಕತೆ ಕಂಟೆಂಟ್ ಆ ರೀತಿ ಇರೋದ್ರಿಂದ ಅವನು ಎಷ್ಟು ಅನ್ಯಾಯಕ್ಕೆ ಒಳಗಾಗ್ತಾನೆ, ಅವನಿಗೆ ಮೋಸ ಯಾವ ರೀತಿ ಆಗಿರತ್ತೆ, ಆ ಮೋಸದಿಂದ ಅವ್ನು ಎಷ್ಟೆಷ್ಟು ಅನುಭವಿಸಿರ್ತಾನೆ ಅನ್ನೋದ್ರ ಬೇಸ್ ಮೇಲೆ ಅದು ಪೋಸ್ಟರ್ ಡಿಸೈನ್ ಆ ರೀತಿ ಮಾಡಿರೋದು. ಅಂಡ್ ಅದೇ ಹೇಳದ್ನಲ್ಲ ನಾನು, ಪೋಸ್ಟರ್ ಡಿಸೈನರ್ದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಅದ್ರಲ್ಲಿ. ನೆಕ್ಸ್ಟ್ ಕ್ವಶನ್, ನಂದು ಸಿಂಗಲ್ ಪೋಸ್ಟರ್ ರಿಲೀಸ್ ಮಾಡ್ತೀರಾ? ಡಾಕ್ಟರ್ ಕೋಟ್ ಹಾಕೊಂಡಿರೋದು, ಆ ಶೇರ್ಟ್ಸ್ ಹಾಕೊಂಡಿರೋದು, ಹಾಗೆ ಆ ಜುಟ್ ಕಟ್ಟಿರೋದು, ಆಂಥ್ರೋಪಾಲಜಿ ಪ್ರೊಫೆಸರ್ ಅಂದ್ರೆ ಮಾನವಶಾಸ್ತ್ರ ಪ್ರೊಫೆಸರ್, ಅದ್ರ ಜೊತೆಗೆ ಒಂದು ಬುಲ್ಡೆ ಇಟ್ಕೊಂಡಿರ್ತೀವಿ, ಆ ಬುಲ್ಡೆ ಕೊಟ್ಟಿದ್ರಲ್ಲ ಪೋಸ್ಟ್, ಅದು ಕೂಡ ವೈರಲ್ ಆಯ್ತು. ಅಂದ್ರೆ ನಿಮ್ಗೆ ಪೋಸ್ಟ್ ನೋಡಿದವರೆಲ್ಲ ಇಂಡಸ್ಟ್ರಿಲಿ ಇಲ್ಲ ರೀ ಸಕ್ಕದಾಗಿದೆ ಪೋಸ್ಟ್ರು, ಒಂದು ವಿಭಿನ್ನವಾಗಿದೆ, ಹೊಸಬ್ರು ಮಾಡಿದ್ದಾರೆ ಅಂತ ಅನ್ಸಿಲ್ಲ. ಆ ಪೋಸ್ಟ್ ಡಿಸೈನ್ ಆಗಿರ್ಬೋದು, ಆ ಟೀಸರ್ ಆಗಿರ್ಬೋದು, ಏನೋ ಇದೆ ರೀ ಕಂಟೆಂಟ್ ಏನೋ ಸಿನಿಮಾದಲ್ಲಿ ಇದೆ ಅಂತ ಎಲ್ಲರೂ ಕುತೂಹಲ ಮೂಡ್ ಬಂತಂದ್ರೆ ಇಂಡಸ್ಟ್ರಿಯಲ್ಲಿ, ಮತ್ತೆ ಇಂಡಸ್ಟ್ರಿಲ್ ಆಗಿರ್ಬೋದು, ಜನತೆ ಆಗಿರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಒಂದ್ ಏನೋ ಇದೆ ಕಂಟೆಂಟ್ ಇದೆ ಸಿನಿಮಾದಲ್ಲಿ ಅಂತ ಬಂತು. ಆ ಬುಲ್ಡೆ ಇಟ್ಕೊಂಡಿರೋದು ಎಲ್ಲರೂ ಕೇಳಿದ್ರು, ಎಲ್ಲ ಹೀರೋ ಕೇಳಿ ಮಚ್ ಕೊಡ್ತಾರೆ, ಇಲ್ಲ ರೋಸ್ ಕೊಡ್ತಾರೆ, ಇಲ್ಲ ಹಾಕಿ ಇಟ್ಕೊಂಡಿರ್ತಾರೆ. ನಿಮ್ ಡೈರೆಕ್ಟ್ ಏನಪ್ಪ ಬುಲ್ಡೆ ಇಟ್ಕೊಂಡು ನಿನ್ ಕೈಲಿ ಪೋಸ್ಟರ್ ಡಿಸೈನ್ ಮಾಡ್ತಾರಲ್ಲ, ಏನಿದು ಕಂಟೆಂಟ್ ಏನು ಅಂತ ಕೇಳೋದು. ಈ ಕಂಟೆಂಟ್ ಹೇಳಿ ಅಂದ್ರೆ ಪೋಸ್ಟರ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಆ ಕ್ರೆಡಿಟ್ಸ್ ಯಾರು ಕೊಡ್ತೀರಾ, ಹಾಗೆ ನಿಮ್ಮ ಆ ಪೋಸ್ಟ್ ಡಿಸೈನ್ ಮಾಡೋದಕ್ಕೆ ನೀವಾಗ್ಲಿ ಮತ್ತೆ ಆ ಪೋಸ್ಟ್ ಡಿಸೈನ್ ಮಾಡೋದಿಲ್ಲ ಹೇಮಂತ್ ಅವರಾಗ್ಲಿ ಯಾವ ರೀತಿ ಡಿಸ್ಕಸ್ ಮಾಡಿದ್ರಿ, ಇದೇ ತರ ಮಾಡ್ಬೇಕು, ಒಬ್ಬ ಹೊಸ ಕಲಾವಿದನ ಇಟ್ಕೊಂಡು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವ್ ಹೇಳಿದ್ರಿ, ಅವರು ಅದಕ್ಕೆ ಸ್ಪಂದನೆ ಮಾಡಿದ್ರು, ಅದ್ರ ಬಗ್ಗೆ ಹೇಳಿ. ಏನಂತಂದ್ರೆ ಕಂಟೆಂಟ್ ಇರೋದೇ ಅದು. ಈಗ ಹೀರೋ ಕೈಯಲ್ಲಿ ಬುಲ್ಡೆ ಈಗ ಕೊಟ್ಟಿದ್ದೀನಿ ಅಂತಂದ್ರೆ, ಈಗ ಹೀರೋ ಆಂಥ್ರೋಪಾಲಜಿ ಪ್ರೊಫೆಸರ್ ಆಗಿರೋದ್ರಿಂದ ಬುಲ್ಡೆ ಅವನ ಕೈಯಲ್ಲಿ ಇಟ್ಕೊಂಡು ಪೋಸ್ಟರ್ ಡಿಸೈನ್ ಮಾಡಿರೋದು. ಆ ಬುಲ್ಡೆ ಏನು ಅಂತಂದ್ರೆ, ಈಗ ಈ ಅಫ್ಕೋರ್ಸ್ ಆಂಥ್ರೋಪಾಲಜಿ ಅಂತ ಅಂದ್ರೆ ಒಂದು ಸ್ಕೆಲಿಟನ್ ಕಲ್ಲುಗಳನ್ನ ಇಟ್ಕೊಂಡು ಇವ್ರು ಯಾವ ರೀತಿ ಇದ್ರು, ಬದುಕಿದ್ದಾಗ ಹೇಗಿದ್ರು, ಸೊ ಇವ್ರು ಎಷ್ಟು ವರ್ಷದ ಹಿಂದೆ ಸತ್ರು, ಅದನ್ನೆಲ್ಲ ಫೈಂಡ್ ಔಟ್ ಮಾಡೋದಾಗಿರತ್ತೆ. ಅವರ ಒಂದು ಹೀರೋ ಒಂದು ಪ್ರೊಫೆಷನ್ ಆಗಿರತ್ತೆ. ಸೊ ಅದು ನಾನು ಹೀರೋದೊಂದು ಪ್ರೊಫೆಷನ್ ಹೇಳಿದೆ ನಾನು ಅಷ್ಟೇ ಅವ್ರಿಗೆ, ಹೇಮಂತ್ ಅವ್ರಿಗೆ ಈ ತರ ಇರತ್ತೆ ಅವನ ಪ್ರೊಫೆಷನ್. ಸೊ ಆಂಥ್ರೋಪಾಲಜಿ ಒಂದು ಸ್ಕೆಲಿಟನ್ ನ ಇಟ್ಕೊಂಡು ಅವರು
ಈ ತರ ಎಕ್ಸಾಮೈನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದಾಗ ಅವರು ಈ ತರ ಒಂದು ಡಿಸೈನ್ ಮಾಡಿ ಕೊಡ್ತೀನಿ ನೋಡಿ ನಿಮ್ಗೆ ಲೈಕ್ ಆಗತ್ತಾ ಅಂತ ಹೇಳೋದು. ಆ ಪೋಸ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ರು. ಅದೇ ಹೇಳಿದ್ನಲ್ಲ ನಾನು, ಅವ್ರದ್ದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅದ್ರಲ್ಲಿ. ನಾನ್ ಬರೀ ನಾನು ಒಂದು ಈ ತರ ಇದೆ ಕಂಟೆಂಟ್ ಈ ತರ ಅಂತ ನಾನು ಡಿಸೈನ್ ಮಾಡಿ ಹೇಳಿದ್ದು ಅಷ್ಟೇ ಅವ್ರಿಗೆ. ಓಕೆ ಮ್ಯಾಮ್, ಸೂಪರ್. ಹಾಗೆ ನಿಮ್ಮ ತಂದೆಯವರು ಅಂದ್ರೆ ರಾಜಕಿಶೋರ್ ಸರ್ ಅವರು ವಿಷ್ಣು ಸರ್ಗಾಗಿರ್ಬೋದು, ಶಶಿಕುಮಾರ್ ಸರ್ಗಾಗಿರ್ಬೋದು, ಜಗ್ಗೇಶ್ ಸರ್ಗಾಗಿರ್ಬೋದು, ಹಾಗೆ ಅಂಬರೀಷ್ ಅಣ್ಣವ್ರಿಗಾಗಿರ್ಬೋದು, ಸುಮಾರು ಜನ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ನಿರ್ದೇಶನ ಮಾಡಿದ್ದಾರೆ. ಹಾಗೆ 29 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ನೀವು ಕಲಾವಿದೆ ಆಗಿದ್ದೀರಾ ಅಂದ್ರೆ ನೀವೊಂದು 8-9 ಸೀರಿಯಲ್ ಆಕ್ಟ್ ಮಾಡಿದೀರಾ, ಹಾಗೆ 1-2-3 ಸಿನಿಮಾನು ಮಾಡಿದೀರಾ. ಡೈರೆಕ್ಷನ್ ಒಲವು ಹೇಗ್ ಬಂತು? ಅಂದ್ರೆ ಡ್ಯಾಡಿ ನೋಡಿ ಕಲ್ತ್ರ, ಇಲ್ಲ ನೀವು ಡೈರೆಕ್ಟರ್ ಆಗ್ಬೇಕು ಅಂತ ಬಂದ್ರ? ಹೇಗೆ ಇಂಡಸ್ಟ್ರಿ ಹೆಂಗೆ ಸಪೋರ್ಟ್ ಮಾಡ್ತು ನಿಮ್ಗೆ, ಅದ್ರ ಬಗ್ಗೆ ಮಾತಾಡಿ. ಇಂಡಸ್ಟ್ರಿ ಅಂತಂದ್ರೆ ಇವಾಗ ಡ್ಯಾಡಿ ಡೈರೆಕ್ಟ್ ಮಾಡ್ತಿರೋ ಟೈಮ್ ಅಲ್ಲಿ ನನ್ಗೆ ಆಕ್ಚುಲಿ ಹೇಳ್ತಾ ಇದ್ರು ಅವರು, ನೀನು ಖಂಡಿತ ಇಂಡಸ್ಟ್ರಿಗೆ ಬರ್ತೀಯಾ ಅಂತ ಹೇಳ್ತಾ ಇದ್ರು. ಬಟ್ ನನಗೆ ಸ್ಟಡೀಸ್ ಕಡೆ ತುಂಬಾ ಕಾನ್ಸಂಟ್ರೇಷನ್ ಇತ್ತು. ಸೊ ನಾನು ಏನಾದ್ರೂ ಒಂದ್ ಸ್ಟಡೀಸ್ ಮಾಡ್ಕೊಂಡು ಏನಾದ್ರೂ ಒಂದ್ ಅಚೀವ್ ಮಾಡ್ಬೇಕು ಅಂತ ಇದ್ದೆ ಅದ್ರಲ್ಲಿ. ಬಟ್ ಅದು ನಾವೇನೋ ಅನ್ಕೊಂಡಿರ್ತೀವಿ ಅದು ಇನ್ನೊಂದಾಗತ್ತಲ್ಲ. ಬಟ್ ನನಗೆ ಈ ಆಂಥ್ರೋಪಾಲಜಿನ ಓದೋ ಟೈಮ್, ನಾನು ಓದ್ತಿರೋ ಟೈಮ್ ಅಲ್ಲಿ ನನಗೆ ಈ ಕಥೆಯನ್ನ ತಗೊಂಡ್ರೆ ಹೆಂಗಿರತ್ತೆ ರಿಲೇಟೆಡ್ ಟು ಆಂಥ್ರೋಪಾಲಜಿ, ಆಮೇಲೆ ಅದ್ರ ಆಪಲ್ ಕಟ್ ಅನ್ನೋ ಟೈಟ್ಲಿಗೆ ಕಂಟೆಂಟ್ ರಿಲೇಟೆಡ್ ಟು ಆಪಲ್. ಸೊ ಇದೇ ರೀತಿ ತಗೊಂಡ್ರೆ ಹೆಂಗಿರುತ್ತೆ, ಅದಂದ್ರೆ ಡಿಫ್ರೆಂಟ್ ಆಗಿರತ್ತಲ್ಲ ಅಂತ ಅನ್ಕೊಂಡ್ ನಾನು ಆ ಕಥೆಯನ್ನ ಮಾಡ್ಕೊಂಡ್ಮೇಲೆ ಸೊ ಇದನ್ನ ಡೈರಿ ಬೇರೆ ಯಾರ ಕೆಲವರು ಮಾಡಿ ನಾನ್ ಆಕ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಫಸ್ಟ್. ಸೊ ಅವರಿಗೆ ಅದು ಈ ಒಂದ್ ಕಥೆಯ ಡೈರೆಕ್ಷನ್ ಆಗ್ಲಿಲ್ಲ, ಅವ್ರಿಗೆ ತಗೊಳಕ್ ಆಗ್ಲಿಲ್ಲ. ಸೊ ನಾನೇನ್ ಮಾಡಿದೆ, ಸರಿ ಫೈನಲಿ ನಾನು ಪ್ರೊಡ್ಯೂಸರ್ ಮ್ಯಾಮ್ ಬಗ್ಗೆ ಫಸ್ಟ್ ಹೇಳಬೇಕು, ಶಿಲ್ಪಾ ಪ್ರಸನ್ನ. ಸೊ ಪಾಪ ಅವ್ರನ್ನ ಹೇಳಿದ ತಕ್ಷಣ ಈ ತರ ಇಲ್ಲ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಮಾಡೋಣ ಡೈರೆಕ್ಟ್ ಮಾಡಿ. ಅವ್ರು ನನಗೆ ಅದೇ ಹೇಳಿದ್ನಲ್ಲ ಆಲ್ರೆಡಿ ಪ್ರೆಸ್ ಮೀಟ್ ಅಲ್ಲೇ ಮಾತಾಡಿದ್ವಿ ಅಂತ.